ಹೇಳಿದ್ರಿ ಪಕ್ಕಾ CSK ವರ್ಸಸ್ RCB ಮ್ಯಾಚಲ್ಲಿ RCB ಗೆಲ್ಲುತ್ತಂತ. ಹೌದು, ಲಾಸ್ಟ್ ಟೈಮ್ ನಿಮ್ಮ ಒಂದು ಟಿವಿಗೆ ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಇವತ್ತು ಬೆಳಿಗ್ಗೆ ಬಂದು ಕಂಪ್ಲೀಟು ವಾಸ್ತುನು ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ನಮ್ಮ ಇದು ವಾಸ್ತು ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಇವತ್ತು RCB ಅಂತಲ್ಲ, ಹೋಮ್ ಗ್ರೌಂಡಲ್ಲಿ ಎಷ್ಟೇ ಸತಿ RCB ಆಡಿದ್ರು RCBನೇ ವಿನ್ ಆಗೋದು ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ. ಇವತ್ತು ಕೂಡ ಹೇಳ್ತಿದ್ದೀನಿ. ನೆಕ್ಸ್ಟ್ ಮ್ಯಾಚಲ್ಲಿ ಪಂಜಾಬ್ ಅವರು ಜೊತೆ RCB ಆಡುತ್ತೆ, ಅಲ್ಲೂ ಕೂಡ ರಾಜಸ್ಥಾನ್ ಅವ್ರ ಜೊತೆ ಅಲ್ಲೂ ಕೂಡ RCBನೇ ವಿನ್ ಆಗುತ್ತೆ. ಅವತ್ತು ಕೂಡ ತುಂಬ ಆ ಡೇಟ್ಗೆ ತುಂಬ ನಮ್ಮ ಒಂದು ಪ್ಲೇಯರ್ಸ್ RCB ಅವ್ರದ್ದು ಡೇಟು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ RCBನೇ ಗೆಲ್ಲುತ್ತೆ. ಇವತ್ತು ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ಜನಗಳಿಗೆ, ಯಾಕಂದರೆ ಇದು ಮಾರಾಮಾರಿ ನಡೀತಾ ಇರುವಂಥ ಒಂದು ಮ್ಯಾಚ್ ಆಗಿತ್ತು. ಎಲ್ರಿಗೂ ಇವಾಗ ಇಂಡಿಯಾ ಪಾಕಿಸ್ತಾನ ಹೇಗೆ ನೋಡ್ತಿದ್ವೋ ಆ ರೇಂಜಲ್ಲಿ ಚೆನ್ನೈ ಮತ್ತು RCB ತಂಡ ಒಂದು ಮ್ಯಾಚ್ನ ನೋಡ್ತಾಯಿದ್ರು ಜನ. ಅಷ್ಟು ಕುತೂಹಲಕಾರಿಯಾಗಿತ್ತು. ಬಟ್ ತುಂಬ ಚೆನ್ನಾಗಿ ಆಡಿದ್ರು, ತುಂಬ ಖುಷಿ ಆಯಿತು. ಇದ್ರ ಬಗ್ಗೆ ಫಸ್ಟ್ ನನಗೆ ಗೊತ್ತಿತ್ತು RCBನೇ ವಿನ್ ಆಗುತ್ತೆ ಅಂತ. ಸೊ ಅದಂತೂ ಇನ್ನೂ ಹೇಳೋಕ್ಕಾಗ್ತಿಲ್ಲ. ಮೇಡಮ್, ಇವಾಗ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಮತ್ತು ದೇವದತ್ ಪಡಿಕ್ಕಲ್ ಇವ್ರದ್ದೆಲ್ಲ ಹೆಂಗಿದೆ ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ನೋಡಿ. ಇವತ್ತು ಸ್ವಲ್ಪ ಕೊಹ್ಲಿ ಅವರು ಅಷ್ಟು ಏನು ಅಂದ್ಕೊಂಡಷ್ಟು ನಿರೀಕ್ಷೆ ಆಡಲಿಲ್ಲ, ಯಾಕಂದರೆ ಅವ್ರಿಗೆ ಡೇಟ್ ಮ್ಯಾಚ್ ಆಗ್ತಿತ್ತು. ಬಟ್ ಇವತ್ತು ಅವ್ರಿಗೆ ನಕ್ಷತ್ರ ಚೆನ್ನಾಗಿರಲಿಲ್ಲ. ಅದೇ ಇವರು ನೆಕ್ಸ್ಟ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ರಾಜಸ್ಥಾನ್ ಜೊತೆ ಆಡಬೇಕಾದ್ರೆ ಅವತ್ತಿನ ಡೇಗೆ ಇವ್ರಿಗೆ ಸಂಪತ್ತಾರಾಗುತ್ತೆ. ಅವತ್ತು ಇವರು 90-100ವರೆಗೂ ಬರ್ಬೋದು, 100ವರೆಗೂ ಹೊಡಿಬೋದು. ಅದು ಅವತ್ತು ಹೊಡೆದ್ರೆ ಮಾತ್ರ ಸಿಕ್ಕಾಪಟ್ಟೆ. ನೋಡಿ, ಇವತ್ತು ಹೇಳ್ತಾ ಇದ್ದೀನಿ, ಅವತ್ತು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಸೊ ಅವತ್ತಿನ ಮ್ಯಾಚು ಕಾದು ನೋಡೋದಕ್ಕೆ ಏನೂ ಇಲ್ಲ, ತುಂಬ ಚೆನ್ನಾಗಿ ಆಡ್ತಾರೆ. ನಮ್ಮ RCBನೇ ವಿನ್ ಆಗೋದು. ನೀವು ಮೊದಲೇ ಹೇಳಿದ್ರಿ, ಮೇಡಮ್ ಅವ್ರು ಕೂಡ ಮೊದಲೇ ಹೇಳಿದ್ರು ಪಕ್ಕ ನೆಕ್ಸ್ಟ್ ಮ್ಯಾಚಲ್ಲಿ RCB ವಿನ್ ಆಗುತ್ತೆ ಅಂತೇಳಿ. ಮತ್ತೆ ಮೇಡಮ್ ಒಂಚೂರು ಬರ್ರಿಲ್ಲ, ನಾನು ಹೇಳ್ತೀನಿ, ಕಣಕ್ತೀನಿ, ನಾನೇ ಕಣಕ್ತೀನಿ, ಬರ್ರಿಲ್ಲ ಮೇಡಮ್. ಮುಂಚೆಲ್ಲ ಬಂದಿದ್ರಿ, 5ನೇ ನಂಬರ್ ಗೇಟ್ ಬಗ್ಗೆ ಹೇಳಿದ್ರಿ, ಮ್ಯಾಚ್ ತರ ನೋಡಿ ಅಲ್ಲಿ ಕ್ಯಾಮ್ರಾ ಬರ್ತಾ ಇದೆ. 5ನೇ ನಂಬರ್ ಗೇಟ್ ಬಹಳ ವಿಶೇಷವಾಗಿ ತುಂಬಾ ಜವಾಬ್ದಾರಿಯಾಗಿ ಮ್ಯಾಚ್ ಏನನ್ಸುತ್ತೆ ಇವತ್ತಿನ ಮ್ಯಾಚ್ ತುಂಬಾ ಚೆನ್ನಾಗಿತ್ತು. 5ನೇ ನಂಬರ್ ಗೇಟ್ ಬಗ್ಗೆ ಹೇಳಿದ್ರೆ, ಇವತ್ತಿನ ಗೇಟ್ಗೆ 5ನೇ ನಂಬರ್ ಗೇಟ್ ಓಪನ್ ಮಾಡಿದ್ದಾರೆ, ವಾಯುಮೂಲೆ ಎಂಟ್ರೆನ್ಸ್ ಮಾಡಿದ್ದಾರೆ. ಅದರಲ್ಲೂ ಆ ವಾಯುಮೂಲೆ ಎಂಟ್ರೆನ್ಸ್ ಮಾಡಿರೋದು ನಮ್ಮ RCB ತಂಡಕ್ಕೆ ಬಹಳಷ್ಟು ಜಯವನ್ನು ತಂದುಕೊಡೋಂಥ ಒಂದು ವಾಸ್ತು ಆಗಿರುತ್ತೆ. ಸೊ ಇಲ್ಲಿ ಅವರು ಹೊರಗಡೆ ಅವರಿಗಿಂತ ಇಲ್ಲಿಯವರು ಆಡಿದ್ರೆ ತುಂಬ ಗೆಲುವಿರುತ್ತೆ ಅಂತ ನಾನು ಬೆಳಿಗ್ಗೆನೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಹೌದು ಹೌದು, ಅವ್ರದ್ದು ಇವತ್ತು ಗುರು ನಕ್ಷತ್ರ ಆಗಿರುತ್ತೆ. ಅದಕ್ಕಾಗಿ ಅವರ ನಕ್ಷತ್ರಕ್ಕೆ ಇವತ್ತು ಅಷ್ಟೊಂದು ಪಾಸಿಟಿವ್ ಇರೋದಿಲ್ಲ. ಹಾಗಾಗಿ ಅದು ಅವ್ರಿಗೆ ಒಳ್ಳೆ ನಕ್ಷತ್ರ ಅಲ್ಲ. ಹಾಗಾಗಿ ಅವ್ರಿಗೆ ಇವತ್ತು ಜಯ ಕಮ್ಮಿ. ಹಾಗಾಗಿ ಅವ್ರು ಸ್ವಲ್ಪ ಮಟ್ಟಿಗೆ ಆಡಿದ್ದಾರೆ. ಬಟ್ ಟೀಮ್ ಅಲ್ಲಿ ಖಂಡಿತ ಕೂಡ ರಜತ್ ಪಡೆದರೆ 1ನೇ ನಂಬರ್ ಜರ್ಸಿ ಯೂಸ್ ಮಾಡ್ತಾರೆ. ಹೌದು, ಈ ವರ್ಷ 3 ಲಕ್ಕಿ ನಂಬರ್ ಅಂತ ಯೂಸ್ ಮಾಡ್ತಾರೆ. ಅದೇ ತರ 31ನೇ ತಾರೀಕು ಫೈನಲ್ ಮ್ಯಾಚ್ ಇರುತ್ತೆ. ಅವತ್ತು RCB ಮುಂಬೈ ಯಾವ್ದಾದ್ರು ಫೈನಲ್ ಆಡ್ಬೋದಾ? 31ನೇ ತಾರೀಕು ಈ ವರ್ಷದ ಲಕ್ಕಿ ನಂಬರ್ 3 ಅಂತ ಸಾಕಷ್ಟು ಬಾರಿ ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಅದೇ ರೀತಿ ಇವತ್ತು ಅವರ ಜರ್ಸಿ ನಂಬರ್ ಕೂಡ 3 ಮಾಡ್ಕೊಂಡಿದ್ದಾರೆ. 31 ಮಾಡ್ಕೊಂಡಿದ್ರಾ? 21 ಮಾಡ್ಕೊಂಡಿದ್ದಾರೆ. 3 ಆಗುತ್ತೆ. ಸೊ ನೆಕ್ಸ್ಟ್ ಮ್ಯಾಚ್ ಅಲ್ಲೂ ನಮ್ಮ RCB ಅವರೇ ಗೆಲ್ತಾರೆ. ಹೌದು, ಗೆಲ್ತಾರೆ, ಹೊಡಿತಾರೆ. ಅದರಲ್ಲೂ ಕೊಹ್ಲಿ ಅವ್ರ ಮೇಲೆ ತುಂಬಾ ಭರವಸೆ ಇದೆ, ಯಾಕಂದ್ರೆ ಅವತ್ತಿನ ದಿನ ಅವ್ರಿಗೆ ತುಂಬಾ ಮ್ಯಾಚ್ ಆಗುವಂತ ನಕ್ಷತ್ರ. ಇವತ್ತು ಹೇಗೆ ವೈಭವ್ ಸೂರ್ಯ ಕೆಚ್ಚಿ ಬಿಸಾಡ್ತಿದ್ದಾರೆ ರಾಜಸ್ಥಾನ್ ಟೀಮಲ್ಲಿ. 15 ವರ್ಷ ಹುಡುಗ, ಅವತ್ತೇನಾದ್ರು RCB ಪುಡಿ ಮಾಡ್ತಾರ? ಇಲ್ಲ, RCBನೇ ವಿನ್ ಆಗುತ್ತೆ. ಏನೇ ಪುಡಿ ಮಾಡಿದ್ರು ಇವತ್ತಿನ ಮ್ಯಾಚ್ ನಾವು ಎಲ್ಲರೂ ಹೇಗೆ ಕಾದು ನೋಡಿದ್ರು, ಅವತ್ತಿನ ಮ್ಯಾಚಲ್ಲೂ ಸ್ವಲ್ಪ ನೋಡೋ ಕುತೂಹಲ, ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಅಂದ್ರೆ ಮಾರಾಮಾರಿ ಫೈಟ್ಸ್ ಇರುತ್ತೆ. ಆದ್ರೂ RCBನೇ ವಿನ್ ಆಗುತ್ತೆ. ಆದ್ರೆ ಅವನೊಂಥರ RCB ಗೆಲ್ಲಿದ್ದಂಗೆ, ರಾಜಸ್ಥಾನದಲ್ಲಿ ಅವನೊಬ್ಬ ಸೂರ್ಯವಂತಿ ಏನನ್ಸುತ್ತೆ? ಅದೇ ಹೇಳದ್ನಲ್ಲ, ಇವತ್ತು ಅವ್ರಿಗೆ ಕಾಂಪಿಟೇಟರ್ ಆಗಿ ನಮ್ಮ RCB ಆಡ್ಬೇಕಾದ್ರೆ ನಮ್ಗೆ ಕುತೂಹಲ. RCBನೇ ಗೆಲ್ಲುತ್ತೆ. ಹೌದು, ಓಕೆ, ನೋಡೋಣ. ಓಕೆ, ಒಳ್ಳೆದಾಗ್ತದೆ.